ಮಾತೆತ್ತಿದ್ರೆ ಸಾಕು ಮಗ. ಸರಸ್ವತಿ ಪೂಜೆ ಮಾಡ್ತೀರೇನು, ಲಕ್ಷ್ಮೀ ಪೂಜೆ ಮಾಡ್ತೀರೇನು, ದುಡ್ಡು ಬರ್ತೈತೇನು? ನನಗೂ ಗೊತ್ತೈತೆ ದುಡ್ಡು ಬರಂಗಿಲ್ಲಲಿ. ಆ ಆಚಾರ ವಿಚಾರಗಳು ಭಾಳ ವರ್ಷದಿಂದ ನಡ್ಕೊಂಡು ಬಂದಾವು. ಆ ಪದ್ಧತಿ ಮುಂದುವರಿಸಿಕೊಂಡು ಹೊಂಟೇವಿ ಅಷ್ಟೇ. ಇದನ್ನ ಹೇಳಕ್ಕೆ ನೀನ ಬರಬೇಕು. ನಾವು ಸಣ್ಣವರಿದ್ದಾಗ ನಮ್ಗೆ ಅರ್ಥ ಆಗೋಗಿದೆ, ಆದರೆ ನಾವು ಯಾರಿಗೂ ಹೇಳಕ್ಕೆ ಹೋಗಿಲ್ಲ ಅಷ್ಟೆ. ಏನು ಮಾತು ಮಾತಾಡ್ತಿರ್ತಾನ ಮಗ, ವಚನನ ಹೇಳ್ತಿರ್ತಾನ, ಹಿಂದೂದವ್ರ ಬಗ್ಗೆ ಓದಿರ್ತಾನ, ಯಾರನ್ನಾರ ಮೆಚ್ಚಸಾಕಿ ಈ ಧರ್ಮನ ತೆಗಳ್ತಾನ. ತಾಯಿ ಲಾಡಿ ಬಿಚ್ಚೋ ಲಫಂಗನ ನಮ್ಮ ಮಗ. ಯಾರನ್ನ ಮೆಚ್ಚಸಾಕ, ಯಾರನ್ನ ನಗಸಾಕ ನಮ್ಮ ಧರ್ಮದ ದೇವರುಗಳನ್ನ ನಗಪಾಟ್ಲಿಗೀಡು ಮಾಡ್ತಿದಿ, ಬಾಯಿ ಬಂದಂಗ ಬೈತಿದಿ. ಆ ಹಿಂದೂ ಧರ್ಮದಾಗ ಹುಟ್ಟದವಲ್ಲೇ ನೀ ನಮ್ಮನ್ನ ಪ್ರಶ್ನೆ ಮಾಡ್ತಿದ ಮೇಲೆ ನಿನ್ನ ನಾವು ಪ್ರಶ್ನೆ ಮಾಡ್ಬೇಕಲ್ಲ, ಕಲ್ಕೋಬೇಕಲ್ಲೇ. ನೀನ ಬಾಯಾಗನ ಬೂಟಿಟ್ಟ ಪಡಿಯ ಕಲ್ಕೋ. ಸಿದ್ಧಗಂಗಾ ಸ್ವಾಮೀಜಿಗಳು ಎಷ್ಟು 1000 ಜನಕ್ಕೆ ಅನ್ನ ಹಾಕಿ ಅಪ್ಪ ಭಿಕ್ಷೆ ಬೇಡಿ ಅಂತ ದೊಡ್ಡ ಸಂಸ್ಥಾನ ಕಟ್ಟಿ ಎಂಥ ಸ್ವಾಮೀಜಿ ಅನ್ನಿಸ್ಕೊಂಡು ಹೋದ್ರು. ಅವರಪ್ಪ ಸ್ವಾಮೀಜಿ ಅಂದ್ರೆ ಬರೀ ನಿನಗೆ ಮಾತು, ಬರೀ ಮಾತು. ಮಗದ ಮೈಕ್ ಸಿಕ್ಕಿಬಿಟ್ರೆ ಸಾಕು ಹೇಳ್ತೀನಿ, ಮಗ ಹಿಕ್ಕಿದಿರಬೇಕೇನು, ಹಂಗೆ ಬರ್ಬೇಕೇನು